ಪ್ರಪಂಚದ ಅತ್ಯಂತ ಶ್ರೇಷ್ಠ ಗುರು ಪರಂಪರೆಗಳಲ್ಲಿ ಸಿದ್ಧಗಂಗಾ ಗುರು ಪರಂಪರೆಯೂ ಕೂಡ ಒಂದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಅನೇಕ ಮಂದಿ ನಾವೇನ್ ಅನ್ಕೊಂಡ್ಬಿಟ್ಟಿದ್ದೇವೆ ಅಂದ್ರೆ, ನಮಗೆ ಗೊತ್ತು, ಹೊಸದಾಗಿ ಬಂದಿರತಕ್ಕಂಥವ್ರಿಗೆ, ಈ ಇತ್ತೀಚಿನ ಪೀಳಿಗೆಗೆ ಸಿದ್ಧಗಂಗಾ ಗುರು ಪರಂಪರೆ ಅಂದ್ರೆ ಶಿವಕುಮಾರ ಸ್ವಾಮೀಜಿಯವರೇ ಸಿದ್ಧಗಂಗಾ ಮಠಕ್ಕೆ ಮೂಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ಆದ್ರೆ ಇತಿಹಾಸವನ್ನು ನೋಡಿದಾಗ ಆಶ್ಚರ್ಯ ಅನ್ನಿಸ್ತು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಪ್ರಪಂಚದ ಅತ್ಯಂತ ಶ್ರೇಷ್ಠ ಗುರು ಪರಂಪರೆಗಳಲ್ಲಿ ಒಂದು ಸಿದ್ಧಗಂಗಾ ಗುರು ಪರಂಪರೆ. ಯಾಕಂದ್ರೆ 9ನೇ ಶತಮಾನದಿಂದ ಈ ಗುರು ಪರಂಪರೆ ಪ್ರಾರಂಭ ಆಯಿತು. 9-10ನೇ ಶತಮಾನದಲ್ಲಿ ಚಾಮರಾಜನಗರದ ಹರದನಹಳ್ಳಿಯಲ್ಲಿ ಶೂನ್ಯ ಪೀಠದ ಹೆಸರಿನಲ್ಲಿ ಪ್ರಾರಂಭವಾದ ಈ ಗುರು ಪರಂಪರೆ ಸಿದ್ಧಗಂಗಾ ಕ್ಷೇತ್ರದವರೆಗೆ ಬಂತು. ಕೊನೆಗೆ ಅದು ಯಡಿಯೂರಿನ ಭಾಗದಲ್ಲೆಲ್ಲ ಪಸರಿಸಿದೆ. ಮೊಟ್ಟ ಮೊದಲನೆಯದಾಗಿ ಚಾಮರಾಜನಗರದ ಹರದನಹಳ್ಳಿಯಲ್ಲಿ ವ್ಯಾಪಾರಿಗಳು ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅಮೃತೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಒಬ್ಬರು ಸ್ವಾಮಿಗಳು ಬೇಕಲ್ಲ, ಅಲ್ಲೊಂದು ಮಠ ಮಾಡಿ ಅನಾದಿ ಗಣೇಶ್ವರ ಸ್ವಾಮಿಗಳು ಅಂತ ಒಬ್ಬರು ಸ್ವಾಮಿಗಳನ್ನ ಅಲ್ಲಿ ನಿಯೋಜನೆ ಮಾಡ್ತಾರೆ. ಅವರು ಆ ಹರದನಹಳ್ಳಿಯ ಪೀಠಕ್ಕೆ ಮೊಟ್ಟ ಮೊದಲ ಸ್ವಾಮಿಗಳು. ಅವರಾದ ಮೇಲೆ 10 ಜನ ಪರಮ ಪೂಜ್ಯ ಪೀಠಾಧಿಪತಿಗಳಾಗಿ ಹೋಗ್ತಾರೆ. 11ನೆಯ ಪೀಠಾಧಿಪತಿಗಳು ಪರಮ ಪೂಜ್ಯ ಚನ್ನವೀರ ಸ್ವಾಮಿಗಳು. 12ನೆಯ ಪೀಠಾಧಿಪತಿಗಳೇ ಗೋಸಲ ಸಿದ್ದೇಶ್ವರರು, ಪರಮ ಪೂಜ್ಯ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು. ಗೋಸಲ ಸಿದ್ದೇಶ್ವರ ಸ್ವಾಮಿಗಳ ನಂತರ ಬಂದವರು ಪರಮ ಪೂಜ್ಯ ಶಂಕರ ಸ್ವಾಮಿಗಳು. ಶಂಕರ ಸ್ವಾಮಿಗಳ ನಂತರ ಬಂದಂತ ಪೀಠಾಧಿಪತಿಗಳು ಪರಮ ಪೂಜ್ಯ ದಿವ್ಯಲಿಂಗೇಶ್ವರ ಸ್ವಾಮಿಗಳು. ದಿವ್ಯಲಿಂಗೇಶ್ವರ ಸ್ವಾಮೀಜಿಯವರ ನಂತರದಲ್ಲಿ ಬಂದವರು ನೀವು ಇವತ್ತು ಎಲ್ಲರೂ ಪ್ರೀತಿಯಿಂದ ಗೌರವದಿಂದ ಗುಬ್ಬಿ ಚನ್ನಬಸವೇಶ್ವರರು ಅಂತ ಕರಿತೀವಲ್ಲ, ಆ ಗುಬ್ಬಿ ಚನ್ನಬಸವೇಶ್ವರರು ಅವರೇ ಪರಮ ಪೂಜ್ಯ ಚನ್ನಬಸವ ರಾಜೇಂದ್ರ ಸ್ವಾಮಿಗಳು. ಗುಬ್ಬಿ ಚನ್ನಬಸವೇಶ್ವರರ ಹೆಸರು ಚನ್ನಬಸವ ರಾಜೇಂದ್ರ ಸ್ವಾಮಿಗಳು. ಅವರ ನಂತರ ಬಂದವರೇ ಇವತ್ತು ನಿಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು. ಆ ಸಿದ್ಧಲಿಂಗ ಸ್ವಾಮಿಗಳೇ ಸಿದ್ಧಲಿಂಗ ಶಿವಯೋಗಿಗಳಾದ್ರು. ಆ ಸಿದ್ಧಲಿಂಗ ಶಿವಯೋಗಿಗಳಿಗೆ ತೋಂಟದ ಸಿದ್ಧಲಿಂಗೇಶ್ವರರಾದ್ರು. ಆ ತೋಂಟದ ಸಿದ್ಧಲಿಂಗೇಶ್ವರರೇ ಯಡಿಯೂರು ಸಿದ್ಧಲಿಂಗೇಶ್ವರರಾದ್ರು. ಅವರ ನಂತರದಲ್ಲಿ ಆತ್ಮೀಯರೇ 400 ವರ್ಷಗಳ ಕಾಲ ಸಿದ್ಧಗಂಗಾ ಗುರು ಪರಂಪರೆಯ ಸುಳಿವು ನಮಗೆ ಸಿಗೋದಿಲ್ಲ. 400 ವರ್ಷಗಳ ನಂತರ ಅಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರರ ನಂತರದ 400 ವರ್ಷಗಳಾದ ಮೇಲೆ 19ನೇ ಶತಮಾನದ ಕೊನೆಯಲ್ಲಿ ಪರಮ ಪೂಜ್ಯ ರುದ್ರಸ್ವಾಮಿಗಳು ಅಂತ ಪೀಠಾಧಿಪತಿಗಳಾಗ್ತಾರೆ. ಅವರ ನಂತರದಲ್ಲಿ ಬಂದವರು ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು. ಅವರ ನಂತರದಲ್ಲಿ ಬಂದಂತವರೇ ಉತ್ತರ ಕರ್ನಾಟಕದಿಂದ ಆಗಮಿಸಿದ ಪರಮ ಪೂಜ್ಯ ಅಟವಿ ಶಿವಯೋಗಿಗಳು. ಅವರ ನಂತರದಲ್ಲಿ ಬಂದವರು ಪರಮ ಪೂಜ್ಯ ಉದ್ದಾನ ಶಿವಯೋಗಿಗಳು. ಅವರ ನಂತರದಲ್ಲಿ ಬಂದ ಪೀಠಾಧಿಪತಿಗಳು ಪರಮ ಪೂಜ್ಯ ಮರುಳಾರಾಧ್ಯ ಸ್ವಾಮಿಗಳು. ಅವರ ನಂತರದಲ್ಲಿ ಬಂದಂತಹ ಪರಮೋಚ್ಚ ಪೀಠಾಧಿಪತಿಗಳೇ ನಮ್ಮೆಲ್ಲರ ಆರಾಧ್ಯ ದೈವ ಅನಾಥ ರಕ್ಷಕ ದೀನಬಂಧು ಕರ್ನಾಟಕ ರತ್ನ ವಿಶ್ವರತ್ನ ಪದ್ಮ ವಿಭೂಷಣ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಸಿದ್ಧಗಂಗಾ ಗುರು ಪರಂಪರೆ ಜಗತ್ತಿನ ಅತ್ಯಂತ ಶ್ರೇಷ್ಠತಮ ಗುರು ಪರಂಪರೆಗಳಲ್ಲಿ ಒಂದು ಗುರು ಪರಂಪರೆ ಅಂತ.